ಇನ್ನು ತಮ್ಮನಿಗೆ ಫಿಕ್ಸ್ ಆಗಿದ್ದ ಹುಡುಗಿಯನ್ನ ತಾನೇ ಮದುವೆಯಾಗುವಂತಹ ಆಸೆ ಗದಗನ ನರಗುಂದ ತಾಲೂಕು ಹಿರೇಕೊಪ್ಪ ಗ್ರಾಮದಲ್ಲಿ ಅಣ್ಣನಿಂದಲೇ ತಮ್ಮನ ಬರ್ಬರವಾದಂತಹ ಕೊಲೆಯಾಗಿದೆ. ತಲೆ ಮೇಲೆ ಕಲೆ ಹಾಕಿ ತಮ್ಮನನ್ನ ಕೊಲೆ ಮಾಡಲಾಗಿದೆ. ತಮ್ಮನಿಗೆ ಫಿಕ್ಸ್ ಆಗಿದ್ದ ಹುಡುಗಿಯನ್ನ ತಾನೇ ಮದುವೆ ಆಗುವ ಆಸೆ. ನೋಡಿ ಇದಂತಹ ವಿಚಿತ್ರ. ಗದಗದ ನರಗುಂದ ತಾಲೂಕು ಹಿರೇಕೊಪ್ಪ ಗ್ರಾಮದಲ್ಲಿ ಅಣ್ಣನಿಂದಲೇ ಈ ಕೃತ್ಯ. ತಲೆಯ ಮೇಲೆ ಕಲ್ಲು ಎತ್ತ ಹಾಕಿ ತಮ್ಮ ಫಕೀರಪ್ಪನ ಕೊಲೆ. ಆರೋಪಿ ಅಶೋಕ್ನ ಬಂಧಿಸಿರುವ ನರಗುಂದ ಪೊಲೀಸರು. ಬೆಳಗಾವಿಯ ರಾಮದುರ್ಗ ತಾಲೂಕು ಚಿಕ್ಕ ಮೊಲಂಗಿ ಗ್ರಾಮದ ನಿವಾಸಿಗಳು ಕುರಿ ಮೇಯಿಸೋದಕ್ಕೆ ಹಿರೇಕೊಪ್ಪ ಗ್ರಾಮಕ್ಕೆ ಬಂದಿದ್ದ ಸಹೋದರ. ತಮ್ಮನಿಗೆ ಫಿಕ್ಸ್ ಆಗಿದ್ದ ಹುಡುಗಿ ತಾನು ಮದುವೆ ಆಗಬೇಕೆಂದು ಆಸೆ. ಮಲಗಿದ್ದ ಸಹೋದರನ ಉಸಿರು ನಿಲ್ಲಿಸಿದ ಪಾಪಿ ಸಹೋದರ. ಇಂತಹ ನಿರ್ಭಾವುಕ ಹೃದಯ. ತಾನು ಕೊಂದು ಬೇರೆಯವರು ಕೊಲೆ ಮಾಡಿದ್ದಾರೆಂದು ಕಥೆ ಕಟ್ಟಿದ್ದ ಪಾಪಿ. ಪೊಲೀಸರ ತನಿಖೆ ವೇಳೆ ಸತ್ಯ ಬಾಯ್ಬಿಟ್ಟ ಆರೋಪಿ ಅಶೋಕ್. ನರಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಮ್ಮನಿಗೆ ಹುಡುಗಿ ನೋಡ್ತಾ ಇದ್ರು. ಅಂತೂ ಇಂತೂ ಕಷ್ಟಪಟ್ಟು ಕೊನೆಗೊಂದು ಹುಡುಗಿ ಸೆಟ್ ಆಯಿತು. ಆ ಹುಡುಗಿ ಸ್ವಲ್ಪ ಚೆನ್ನಾಗಿತ್ತು. ಅದನ್ನ ನೋಡಿ ಅಣ್ಣನಿಗೆ ಆ ಹುಡುಗಿ ನನಗೆ ಬೇಕಾಗಿತ್ತು, ಇನ್ನು ತಮ್ಮ ಆತನ ಜೊತೆ ಕೇಳೋದಕ್ಕಾಗೋದಿಲ್ಲ. ಹಾಗಾಗಿ ಈತನ ಕಥೆ ಮುಗಿಸಿದ್ರೆ ಆ ಹುಡುಗಿ ನನ್ನ ಪಾಲಿಗೆ ಬರ್ತಾಳೆ ಅನ್ನುವಂತಹ ಒಂದು ಭ್ರಮೆಯಲ್ಲಿದ್ದ ಅಣ್ಣ. ಸಮಯವನ್ನ ಕಾಯ್ತಾ ಇದ್ದ. ತಮ್ಮನ್ನು ಹೆಂಗಾದ್ರೂ ಮಾಡಿ ಕೊಲೆ ಮಾಡಬೇಕು. ಮಲಗಿದ್ದವನ ಮೇಲೆ ಕಲ್ಲು ಎತ್ತ ಹಾಕಿ ಸಾಯಿಸಿದ್ದಾರೆ. ಮಲಗಿದ್ದ ಎದೆ ಹೊಡ್ಕೊಂಡು ಅಳುತ್ತಾರೆ ಕುಟುಂಬಸ್ಥರು. ಕುರಿ ಮೇಯಿಸುವುದಕ್ಕೆ ಹಿರೇಕೊಪ್ಪ ಗ್ರಾಮಕ್ಕೆ ಬಂದಿದ್ದ ಸಹೋದರರು. ತಮ್ಮನಿಗೆ ಫಿಕ್ಸ್ ಆಗಿದ್ದ ಹುಡುಗಿ ತಾನು ಮದುವೆ ಆಗಬೇಕೆಂದು ಆಸೆ. ಮಲಗಿದ್ದ ಸಹೋದರನ ಉಸಿರು ನಿಲ್ಲಿಸಿದ್ದ ಪಾಪಿ ಸಹೋದರ. ಮನುಷ್ಯ ಧರ್ಮದ ಕಟ್ಟಕಡೆಯ ಅಮಾನವೀಯವಾದಂತಹ ಒಂದು ಇದು ವಿಚಾರ. ಇದು ತನ್ನ ಸ್ವಂತ ರಕ್ತ ಹಂಚ್ಕೊಂಡು ಹುಟ್ಟಿದ್ದ ತಮ್ಮ ಮಲಗಿದ್ದವನ ಮೇಲೆ ಕಲ್ಲು ಎತ್ತ ಹಾಕೋದಕ್ಕೆ ಪಾಪಿ ಹೃದಯಕ್ಕೂ ಸಾಧ್ಯ ಇಲ್ಲ. ವೀರಪ್ಪನು ಕೆಲ ವ್ಯಾಘ್ರ ಪ್ರಾಣಿಗಳಿಗೆ ಬಾಣ ಬಿಟ್ಟ ಮೇಲೆ ಅದು ಸತ್ತ ಮೇಲೆ ಅದ್ರ ಕಣ್ಣನ್ನು ಮುಟ್ಟಿ ಹೇಳುತ್ತಿದ್ದಂತೆ, ತಪ್ಪಾಯ್ತು ಕ್ಷಮಿಸಿ ಅಂದ್ರೆ. ವೀರಪ್ಪನ ಹೃದಯದಲ್ಲೂ ಎಲ್ಲೋ ಒಂದು ಕಡೆ ಮಾನವೀಯತೆ ಇತ್ತು. ಆದ್ರೆ ಈ ಆಧುನಿಕ ಜಗತ್ತಿನ ಈ ಯುವ ಹೃದಯಗಳಿಗೆ ಆ ಮಾನವೀಯತೆ ಕಿಂಚಿತ್ತು ಇಲ್ದಂಗಾಯ್ತು. ಲವಲೇಶದಷ್ಟು ಮಾನವೀಯತೆ ಸತ್ತು ಹೋಗಿ ಜಡ ಹಿಡಿದ ಮಲಿನವಾದ ಮನಸ್ಸುಗಳಿವೆಲ್ಲ. ನಿಜಕ್ಕೂ ಕೂಡ ಆಘಾತಕಾರಿ, ಅತ್ಯಂತ ದುರಂತ ವಿಚಾರ ಇದು. ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪರಮೇಶ್ ಈಗ ಫೋನ್ ಸಂಪರ್ಕದಲ್ಲಿ. ಪರಮೇಶ್, ನಿಜಕ್ಕೂ ಕೂಡ ಅತ್ಯಂತ ಖೇದಕರವಾದಂತಹ ಘಟನೆ ಇದು. ಸ್ವಂತ ರಕ್ತಕ್ಕೆ ಹುಟ್ಟಿರೋ ತಮ್ಮನನ್ನೇ ಕೊಲೆ ಮಾಡುವಷ್ಟು ಅಣ್ಣ ನಿರ್ಭಾವುಕನಾದ್ರೆ ಕತೆ ಹೇಗೆ? ಏನಿದು ಕತೆ? ತಮ್ಮನಿಗೆ ಫಿಕ್ಸ್ ಆಗಿದ್ದ ಹೆಣ್ಣು ಅಣ್ಣನಿಗೂ ಇಷ್ಟ ಆಯ್ತಾ ಅಂತ? ಹೌದು, ಏನಂದ್ರೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹಿರೇಕೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಅಣ್ಣನಿಂದ ತಮ್ಮನ್ನ ಒಂದು ಬರಬರ ಹತ್ಯೆಯನ್ನ ಮಾಡಲಾಗಿದೆ. ಏನೋ ಹತ್ಯೆ ಆದ ಫಕೀರಪ್ಪ ಕೇವಲ ಒಂದು 19 ವರ್ಷದ ಹುಡುಗ ಯುವಕನಾಗಿದ್ದ. ಮತ್ತು ಆರೋಪಿ ಅಶೋಕನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೂಡ. ಏನೋ ಇವರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಕ್ಕೇಮನಹಳ್ಳಿ ಗ್ರಾಮದ ನಿವಾಸಿಗಳಾಗಿದ್ದು, ಇವರು ಏನು ಕುರಿ ಮೇಯಿಸಲು ಹಿರೇಕೊಪ್ಪ ಗ್ರಾಮಕ್ಕೆ ಬಂದಿದ್ದ ಕುರಿಗಾರ ಸಹೋದರರು ಮದುವೆಗಾಗಿ ಹುಡುಗಿ ವಿಚಾರಕ್ಕೆ ಆ ಸಹೋದರನ ಈ ಒಂದು ಅಣ್ಣ ತಮ್ಮನ್ನ ಕೊಲೆ ಮಾಡಿದ್ರು ಅಂತ ಹೇಳ್ಬೋದು. ಈಗ ಕ್ರಮ ಏನಾಗಿದೆ? ಅದನ್ನ ಬಂಧಿಸುವ ಪ್ರಯತ್ನಗಳಾಗಿದೆಯಾ ಏನು? ಏನೋ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಗದಗ ಜಿಲ್ಲೆಯ SP ರೋಹನ್ ಜಗದೀಶ್ ಅವರು ಕೂಡ ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ಈ ಒಂದು ನರಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಒಂದು ಆರೋಪಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಮದುವೆಯ ಒಂದು ಹುಡುಗಿ ವಿಚಾರಕ್ಕೆ ಸಹೋದರನ ಕೊಲೆ ಆಗಿರುವ ಒಂದು ಘಟನೆ ಇದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. ತಮ್ಮನಿಗೆ ಫಿಕ್ಸ್ ಆಗಿದ್ದ ಒಂದು ಹುಡುಗಿ ತಾನು ಮದುವೆ ಆಗ್ಬೇಕಂತ ಅಣ್ಣ ಆಸೆ ಮಾಡಿದ್ದ. ತಮ್ಮನ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಭೀಕರ ಕೊಲೆ ಮಾಡಿದಾರೆ ಅಂತ ಹೇಳ್ಬೋದು. ಏನು ಕುರಿಯ ದಡಿಯಲ್ಲಿದ್ದ ಮಲಗಿದ್ದ ಸಹೋದರನ ಉಸಿರು ನಿಲ್ಲಿಸಿದ ಅಣ್ಣನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದೆ ಅಂತ ಹೇಳ್ಬೋದು ಅಂತ. ಥ್ಯಾಂಕ್ ಯು ಪರಮೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಈ ತರಹದೊಂದು ಬಹಳಷ್ಟು ವಿರಳ ಈ ತರಹದ ಘಟನೆಗಳು. ಒಟ್ಟಾರೆ ಇಡೀ ಗದಗವನ್ನೇ ಬೆಚ್ಚಿ ಬೀಳಿಸಿರುವಂತಹ ಘಟನೆಯಾಗಿ ಮಾರ್ಪಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.